ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೆಲ್ತ್ ಇಂಪ್ರೂವ್ಮೆಂಟ್. ಹೇಗೆ ಹೆಲ್ತ್ ಇಂಪ್ರೂವ್ಮೆಂಟು? ನಿನ್ನ ಥರ ಫಿಟ್ ಆಗಿರಬೇಕು. ಫಿಟ್ಟು ಆರ್ಮಿ ಥರ, ಸೋಲ್ಜರ್ ಥರ ಆಗಿರಬೇಕು. ಮಂಡೇನೋ ಗಂಡೇನೋ ಯಾವ್ದು ಬರಬಾರ್ದು, ಚೆನ್ನಾಗಿರ್ಬೇಕು. ಅಂದರೆ ನೀವು ವಾಕಿಂಗು, ರನ್ನಿಂಗು, ಜಾಗಿಂಗು ಕಂಪಲ್ಸರಿ ಮಾಡಲೇಬೇಕು. ಹಾಗೆ ಮಾಡಿದರೆ ನೀವು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರ. ಕೆಲವೊಬ್ಬರಿಗೆ ಅದನ್ನು ಮಾಡಿದರೂ ಕೂಡ ವೀಕ್ನೆಸ್ ಇರುತ್ತೆ. ಕೆಲವೊಂದು ಜನ ಹೇಳ್ತಾರೆ, ನಾನು ಡೈಲಿ ವಾಕಿಂಗ್ ಮಾಡ್ತೀನಿ, ಕೆಲವೊಂದ್ಸಲ ನಾನು ರನ್ನಿಂಗು ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಏರೋಬಿಕ್ಸ್ ಮಾಡ್ತೀನಿ, ಸ್ವಿಮ್ಮಿಂಗ್ ಹೋಗ್ತೀನಿ. ಆದರೂ ನನ್ನ ದೇಹದಲ್ಲಿ ವೀಕ್ನೆಸ್ ಹೋಗೋದಿಲ್ಲ. ವೀಕ್ನೆಸ್ ಯಾವಾಗಲೂ ವೀಕ್ನೆಸ್ ಜಾಸ್ತಿ ಇರುತ್ತೆ. ಮತ್ತು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ಬಿಡ್ತೈತಿ. ಸರಿಯಾಗಿ ಹೊಟ್ಟೆ ಹಸುವುದಿಲ್ಲ, ತಿಂದರೂ ಮೈ ಕೂಳು ಹತ್ತೋದಿಲ್ಲ. ಸುಮಾರು ಜನ ನನಗೆ ಈ ಥರ ಕಮೆಂಟ್ಸು ಹಾಕಿದ್ರು. ಮತ್ತು ನನಗೆ ನನ್ನ ಫ್ರೆಂಡ್ಸು ಯಾವಾಗ ಹೇಳ್ತಾ ಇರ್ತಾರೆ, ಈ ಥರ ಪ್ರಾಬ್ಲಮ್ಸ್ ಭಾಳ ಆಗ್ತಾ ಇರುತ್ತೆ ನಮಗೂ, ವೀಕ್ನೆಸ್ಸು. ನಿನ್ನ ಥರ ಫಿಟ್ಟಾಗಿ ಫೈನಾಗಿ ಎನರ್ಜಿಟಿಕ್ ಆಗಿರೋಕ್ಕೆ ಏನಾದರೂ ಒಂದು ಟಿಪ್ಸ್ ಕೊಡೋ ಮರೆ ಅಂತೇಳಿ ಭಾಳ ಜನ ಕೇಳಿದರು. ಅದೇ ಟಾಪಿಕ್ ಮೇಲೆ ಇವತ್ತು ಒಂದು ಸಣ್ಣ ಒಂದು ವಿಷಯಕ್ಕೆ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಏನಿಲ್ಲ ಸ್ನೇಹಿತರೆ, ನಾನು ಏನು ಮಾಡ್ತೀನಿ ಅಂತಂದರೆ, ಈ 2 ಖಜೂರನ್ನ ಪ್ರತಿನಿತ್ಯ ರಾತ್ರಿ ಒಂದು ಗ್ಲಾಸಲ್ಲಿ 2 ಖಜೂರನ್ನ ನೆನೆ ಹಾಕಿಡ್ತೀನಿ. ರಾತ್ರಿ ಒಂದು ಗ್ಲಾಸ್ ಬಿಸಿ ಹಾಲು ತೊಗೊಂಡು ಅದರಲ್ಲಿ 2 ಖಜೂರನ್ನ ನೆನೆ ಹಾಕಿ ಇಡಬೇಕು. ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ವಾಕಿಂಗ್ ಹೋಗ್ಬಿಡ್ತಿರೋ, ರನ್ನಿಂಗು, ಜಿಮ್ಮು, ಏನು XYZ ನೀವು ಏನು ದಿನನಿತ್ಯದ ಕಾರ್ಯಗಳನ್ನ ನೀವು ಮಾಡಿ ಬಂದಾದ್ಮೇಲೆ ಆ ನೆನೆ ಇಟ್ಟು ಏನು ಕಾರಿಕ್ ಇರುತ್ತಲ್ಲ, ಆ ಕಾರಿಕೆ 2 ತಿಂದು ಆ ಒಂದು ಗ್ಲಾಸ್ ಹಾಲು ಕುಡಿದು 1 ಅವರ್ ನೀವು ಏನು ತಿನ್ನಬಾರ್ದು. 1 ಅವರ್ ನೀವು ಏನು ತಿನ್ನದಿದ್ರೆ ನೀವು ಯಾವ ಥರ ನಿಮ್ಮ ದೇಹದಲ್ಲಿ ಎನರ್ಜಿ ಬರುತ್ತೆ ಅಂತಂದರೆ, ಅದು ನಿಮಗೆ ಅನುಭವ ಮಾಡಬೇಕು. ನೀವು ಅದನ್ನು ಮಾಡಿ ನೋಡಿ, ನಿಮಗೆ ಅದರದ್ದು ಅನುಭವ ಬರುತ್ತೆ. ಯಾಕಂದರೆ ನಾನು ಹೇಳೋದ್ರಿಂದ ನಿಮಗೆ ಅದು ಸರಿ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಎನರ್ಜಿ ಮಾತ್ರ ಕಂಪಲ್ಸರಿ ಬರುತ್ತೆ. ಆದರೆ ಅದನ್ನು ತಿಂದ ತಕ್ಷಣ ಊಟ ಮಾಡಬಾರ್ದು. ಮಿನಿಮಮ್ 1 ಅವರ್ ಬೇಕು ಅದು ಪಚನ ಆಗಲಿಕ್ಕೆ. ನಮ್ಮ ಡೈಜೆಷನ್ ಸಿಸ್ಟಮ್ ಅದು ಕರೆಕ್ಟಾಗಿ ಪಚನ ಮಾಡಿಕೊಂಡು ಅದು ನಮಗೆ ಎನರ್ಜಿ ಪಾಸ್ ಮಾಡೋದಕ್ಕೆ 1 ಅವರ್ ಕಂಪಲ್ಸರಿ ಬೇಕೇ ಬೇಕು. 1 ಅವರ್ ಬಿಟ್ಟು ಆಮೇಲೆ ನೀವು ಜಳಕ ಮಾಡಿ ನಾಷ್ಟ ಮಾಡ್ಕೊಂಡು ನಿಮ್ಮ ದಿನನಿತ್ಯ ನಿಮ್ಮ ಡ್ಯೂಟಿ, ನೌಕರಿ, ನೀವು ಯಾವ ಕೆಲಸಗಳನ್ನ ಮಾಡ್ತೀರಿ, ದಿನನಿತ್ಯ ಕೆಲಸಗಳನ್ನ ನೀವು ಮಾಡಿ ನೋಡಿ. 1 ವಾರ ನೀವು ಏನಾದರೂ ಈ ಥರ ಮಾಡಿ ನೋಡಿ, ನಿಮಗೆ ಫಸ್ಟ್ ಆಫ್ ಆಲ್ ಯಾವುದೇ ಥರದ ಡಿಪ್ರೆಷನ್ ನೀವು ಒಳಗಾಗೋದಿಲ್ಲ. ಯಾಕಂದರೆ ಡಿಪ್ರೆಷನ್ ಒಳಗಾಗೋದೇ ಮನುಷ್ಯನ ಹೆಲ್ತ್ ಹಾಳಾದಾಗ ಮಾತ್ರ ಡಿಪ್ರೆಷನ್ ಒಳಗಾಗೋದು. ಎರಡನೇದು, ಏನಾದರೂ ಒಂದು ಸಮಸ್ಯೆ ಇದ್ದಾಗ ಡಿಪ್ರೆಷನ್ಗೆ ಹೋಗೋದು ಮನುಷ್ಯ. ಎಲ್ಲ ಮನುಷ್ಯನಿಗೂ ಚಿಂತೆ ಇರುತ್ತೆ. ಇವಾಗ ಹೊಸ ಲೇಟೆಸ್ಟ್ ನ್ಯೂಸ್ ತೊಗೊಂಡ್ಬಂದಿರ್ತಾರೆ ಡಾಕ್ಟ್ರುಗಳು. ಏನಾದರೂ ನಿನ್ಗೆ ಚಿಂತೆಯಿಂದನೇ ಆಗುತ್ತೆ. ಏನೇ ಸಮಸ್ಯೆ ಆದರೂ ನೀನು ಚಿಂತೆ ಜಾಸ್ತಿ ಮಾಡ್ತಿದ್ದೆ, ನಿನ್ನ ತಲೆಯಲ್ಲಿ ಏನೇ ಇಟ್ಕೊಂಡಿದೆ, ಅದಕ್ಕೋಸ್ಕರ ನೀನು ತಿಂದುಕೊಳ್ಳಿ, ನಿನ್ನ ಮೈಗೆ ಹತ್ತಲ್ಲ ಅಂತ ಪ್ರತಿಯೊಂದು ಡಾಕ್ಟ್ರು ಈ ತಲೆ ಒಳಗೇನೆ ಕೈ ಹಾಕ್ತಿದ್ದಾರೆ, ಸೀದಾ ಮೆದುಳು ಒಳಗೇನೆ ಕೈ ಹಾಕ್ತಿದ್ದಾರೆ. ಅದೇನು ನೀವು ತಲೆ ಕೆಡಿಸ್ಕೊಳ್ಳೋಕೆ ಮನೆಯಲ್ಲೇ ನೀವು ಫಿಟ್ ಆಗಿರ್ಬೋದು, ಮನೆಯಲ್ಲೇ ತಿಂದು ಮನೆಯಲ್ಲೇ ಉಂಡು ಫಸ್ಟ್ ಕ್ಲಾಸ್ ಹ್ಯಾಪಿ ಆಗಿರ್ಬೋದು, ನಮ್ಮ ಥರ ಹೆಲ್ದಿ ಆಗಿರ್ಬೋದು, ನೀವು ಫುಲ್ ಹೆಲ್ದಿ ಆಗಿರ್ಬೋದು. ಯಾರೇ ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ, ಮಕ್ಕಳಾಗಲಿ, ಯಾರೇ ಆದರೂ ಇವತ್ತು ವೀಕ್ನೆಸ್ ನಿಮಗೆ ಬಂದಿದೆ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ನಾನು ಹೇಳಿದ ಪ್ರಕಾರ ಅಷ್ಟು ಮಾಡಿ, 1 ವಾರದಲ್ಲಿ ಇದ್ರ ರಿಸಲ್ಟ್ ನಿಮಗೆ ಸಂಪೂರ್ಣ ರಿಸಲ್ಟ್ ನಿಮಗೆ ಸಿಕ್ಬಿಡುತ್ತೆ. ನಿಮಗೆ ಯಾವುದು ತತ್ತಿ ತೊಗೊಳ್ಬೇಕಾಗಿಲ್ಲ, ಯಾವುದು ಚಿಕನ್ ತೊಗೊಳ್ಬೇಕಾಗಿಲ್ಲ, ಯಾವುದೇ ಥರ ಡ್ರೈ ಫುಡ್ಸ್, ಅಂದರೆ ಭಾಳ ಡ್ರೈ ಫುಡ್ ತಿಂದು ನಾನು ತಾಕತ್ತಾಗಬೇಕು, ಎನರ್ಜಿ ಬರಬೇಕು, ಆ ಥರ ಏನಿಲ್ಲ. ಬರೀ ಡ್ರೈ ಫುಡ್ಸ್ ಅಂದರೆ 2 ಕಾರಿಕು 1 ಗ್ಲಾಸ್ ಹಾಲು ರಾತ್ರಿ ನೆನೆ ಹಾಕಿ ಅದನ್ನು ಕಾಸಿ ಬಿಸಿ ಹಾಲಲ್ಲೇ ಅವು 2 ಕಾರಿಕನ್ನ ನೆನೆ ಹಾಕಿಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ನೀವು ಏನು ದಿನನಿತ್ಯ ವಾಕಿಂಗು, ಎಕ್ಸಸೈಸು, ಏನು XYZ ನಿಮ್ದು ಏನು ಬೆಳಗ್ಗೆ ದಿನನಿತ್ಯದ ಕಾರ್ಯ ಇದೆ, ಟಾಯ್ಲೆಟು, ಮೋಷನ್ ಎಲ್ಲ ಮಾಡ್ಕೊಂಡು ಬಂದು ಅದನ್ನು ತಿಂದು ಆರಾಮಾಗಿ 1 ಅವರ್ ನೀವು ಅತ್ತ ಸುತ್ತಾಡಿ, ಆಮೇಲೆ ನಾಷ್ಟ ಮಾಡಿ, ಆಮೇಲೆ ನಿಮ್ಮ ದಿನನಿತ್ಯ ನೀವು ಕೆಲಸಕ್ಕೆ ಹತ್ತಿಬಿಡಿ, ಸಾಕು. ನೋಡ್ರಿ ನಿಮ್ಮಲ್ಲಿ ಎನರ್ಜಿ ಯಾವ ಥರ ನಿಮಗೆ ಪಾಸ್ ಆಗುತ್ತೆ, 1 ವಾರದಲ್ಲಿ ಯಾವ ಥರ ನಿಮ್ಮ ದೇಹದಲ್ಲಿ ಬದಲಾವಣೆ ಕಂಡು ಬರುತ್ತೆ ಅನ್ನೋದು ನೀವು ನೋಡಿ. ಪ್ರತಿನಿತ್ಯ ನಾನು ಮಾಡ್ತೀನಿ. ನಾನು ಯಾವುದೇ ವಿಡಿಯೋಗಳನ್ನ ಮಾಡ್ಬೇಕಾದ್ರೂ ಪ್ರಾಕ್ಟಿಕಲ್ ಆಗಿ ಮಾಡಿರ್ತೀನಿ. ಪ್ರಾಕ್ಟಿಕಲ್ ನಾನು ಯೂಸ್ ಮಾಡಿ
ನನಗದು ಸರಿ ಅನಿಸಿದ ಮೇಲೇ ನಿಮ್ಮ ಮುಂದೆ ಆ ಥರ ನಾನು ಶೇರ್ ಮಾಡ್ಕೊಳ್ತೀನಿ. ಯಾವುದನ್ನು ನಾನು ಯಾರೋ ಹೇಳಿದ ವಿಡಿಯೋಗಳನ್ನ ನಾನು ತೊಗೊಂಬಂದು ಅಥವಾ ಎಲ್ಲಾರು ಕಾಪಿ ಮಾಡೋದಾಗಲಿ ಈ ಥರ ಯಾವುದೂ ಮಾಡೋದಿಲ್ಲ. ನಾನು ಪ್ರಾಕ್ಟಿಕಲಾಗಿ ಮಾಡಿ ನೋಡಿ ನನಗೆ ಸರಿ ಅನಿಸಿದ್ರೆ ಮಾತ್ರ ನಾನು ವಿಡಿಯೋಗಳನ್ನ ಮಾಡೋದು. ಅಲ್ಲಿವರೆಗೂ ನಾನು ನನಗೆ ಯಾರ ಮೇಲೆ ಆ ಥರ ಅಷ್ಟು ವಿಶ್ವಾಸ ಇಲ್ಲ. ನಾನು ಮಾಡಿ ನೋಡಿದ ಮೇಲೆ ನನಗೆ ವಿಶ್ವಾಸ ಆಯ್ತು ಅಂದಮೇಲೆ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನಾನು ವಿಡಿಯೋಗಳು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸುಮ್ಮನೆ ವಿಡಿಯೋಗಳು ಮಾಡಿ ಜನಗಳ ತಲೆ ಕೆಡಿಸೋದ್ರಲ್ಲಿ ನನಗೇನು ಅರ್ಥ ಇಲ್ಲ. ಯಾಕಂದರೆ ಇವಾಗೆಲ್ಲ ಸುಮಾರು ವಿಡಿಯೋಗಳೆಲ್ಲ ಮಸಾಲ ತಿನ್ನಿರಿ, ಈ ಮಸಾಲ ತಿನ್ನಿರಿ, ಜೀರಿಗೆ ತಿನ್ನಿರಿ, ಹುರಿದು ತಿನ್ನಿರಿ, ಏನೇನೋ ಹೇಳ್ತಾರೆ. ಸುಮಾರು ಹೇಳಿ ಅದೆಲ್ಲ ತಿಂದು ಜನಗಳಿಗೆಲ್ಲ ಹೊಟ್ಟೆ ಹಾಳು ಮಾಡ್ಕೊಳ್ತಿದ್ದಾರೆ ಸುಮ್ಮನೆ. ಯೂಟ್ಯೂಬಲ್ಲಿ ಜಾಸ್ತಿ ಆ ಥರನೇ ಬರ್ತಾ ಇದೆ ಇವಾಗ. ಅದು ತಿನ್ನಿರಿ, ಇದು ತಿನ್ನಿರಿ, ಅದು ಮಾಡಿರಿ, ಇದು ಮಾಡಿರಿ ಅಂತ. ಸ್ನೇಹಿತರೆ, ಏನೂ ಮಾಡಬೇಕಾಗಿಲ್ಲ, ಇಷ್ಟೇ ಮಾಡಿರಿ. ಏನು ಕಡ್ಲಿ ನೆನೆ ಹಾಕೋದು, ಇಷ್ಟಿಟ್ಟು ಕಡ್ಲೆ ತಿನ್ನೋದು ಅವೆಲ್ಲ ಅದೆಲ್ಲ ಭಾಳ ನಿಮ್ಗೆ ಜೀರ್ಣ ಶಕ್ತಿ ಭಾಳ ತ್ರಾಸ ಕೊಡುತ್ತೆ. ಅದೆಲ್ಲ ಮಾಡೋಕೆ ಹೋಗ್ಬಿಡ್ರಿ. ಜಸ್ಟ್ 2 ಕಾರಿಕ್ 1 ಗ್ಲಾಸ್ ಹಾಲು, ಇಡೀ ನಿಮ್ಮ ಪೂರ್ತಿ ಏನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ನಿಮಗೆ ಅದು ಕೊಟ್ಬಿಡ್ತದೆ. ಅದ್ರಾಗೆ ನಿಮಗೆ ಏನು ಕ್ಯಾಲ್ಸಿಯಂ ಕಡಿಮೆ ಆಗಿದ್ದರೆ, ಕ್ಯಾಲ್ಸಿಯಂ ಪ್ರಾಬ್ಲಮ್ಸ್ ಇದ್ದರೆ ಅದ್ರದ್ದು ಪ್ರಾಬ್ಲಮ್ ಕವರ್ ಮಾಡ್ತದೆ. ಬಿ ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಕ್ಯಾಲ್ಸಿಯಂ ಕಡಿಮೆ, ಇದು ಬಿ ವಿಟಮಿನ್ ಕಡಿಮೆ ಇದ್ದರೆ ಬಿ ವಿಟಮಿನ್ ಅದು ಕವರ್ ಮಾಡ್ತದೆ. ಮತ್ತು ನಿಮ್ದು ಏನಾದರೂ ಡಿ ವಿಟಮಿನ್ ಅಂತೇಳಿ ನಮ್ದು ನಾವು ಬಿಸಿಲು ಅದು ಇದು ಅಂತ ತೊಗೊಳ್ತೀವಿ, ಅದು ಕಡಿಮೆ ಇದ್ರೆ ಅದು ಮಾಡ್ತದೆ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದು ಬೇಡ. ಸಿಂಪಲ್ಲಾಗಿ ಅಷ್ಟು ಮಾಡಿರಿ. 1 ವಾರದ ನೀವು ಇದನ್ನು ತಿನ್ನಿರಿ, ಫಸ್ಟ್ ಕ್ಲಾಸ್ ಹೆಲ್ದಿ ಆಗಿರಿ. ಇಷ್ಟು ತೊಗೊಂಡು ನೀವು ಫಸ್ಟ್ ಕ್ಲಾಸ್ ಆಗಿರಿ, ಬಸ್. ಮತ್ತೇನು ಮಾಡೋದು ಬೇಕಾಗಿಲ್ಲ. ನಮಸ್ಕಾರ ಸ್ನೇಹಿತರೆ. ಇದು ತಿಂದ ಮೇಲೆ ಆಮೇಲೆ ನನಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಮರಿಬೇಡ್ರಿ. ಯಾಕಂದರೆ ನೀವೀಗ ನನಗೆ ಏನು ಕಮೆಂಟ್ ಮಾಡ್ತಿರಲ್ಲ ಅದ್ರ ಮೇಲೆ ನಾನು ಮತ್ತೆ ವಿಡಿಯೋ ಮಾಡಬೇಕಾ ಮಾಡಬಾರ್ದಾ, ಈ ಥರ ಸರಿ ಇದೆಯಾ ಅಥವಾ ಇಲ್ಲ ಅಂಥೇಳಿ ನಾನು ವಿಚಾರ ಮಾಡಿ ಮತ್ತೆ ವಿಡಿಯೋಗಳನ್ನ ಮಾಡಬೇಕು ನಾನು. ಯಾಕಂದರೆ ನೀವು ಕಮೆಂಟ್ ಮಾಡಿಲ್ಲ ಅಂದರೆ, ನಿಮ್ಗೆ ಸರಿ ಅನಿಸ್ತು ಅಂದರೆ ಕಂಪಲ್ಸರಿ ಮಾಡಿರಿ ನೀವು. ಯಾಕಂದ್ರೆ ನನಗೂ ಅರ್ಥ ಆಗಬೇಕು. ನಾನು ಮಾಡಿರೋ ವಿಡಿಯೋಗಳಾಗಲಿ, ನಾನು ಕೊಟ್ಟಿರೋ ಸಜೆಷನ್ಗಳಾಗಲಿ ಕೆಲವೊಬ್ಬರು ತಲುಪಿದೆಯಾ ಅಥವಾ ಇಲ್ಲ, ತಲುಪಿದ್ರೂ ಕೂಡ ಅದು ಸರಿಯಾಗಿ ವರ್ಕ್ ಆಗಿದೆಯಾ ಇಲ್ಲ ಅನ್ನೋದು ನನಗೂ ಗೊತ್ತಾಗಬೇಕು. ನನಗೂ ಗೊತ್ತಾದರೆ ನಾನು ಮತ್ತೆ ಅದ್ರ ಮೇಲೆ ಮತ್ತೆ ಸ್ವಲ್ಪ ವಿಡಿಯೋಗಳನ್ನ ಸುಧಾರಿಸಿ ಅದೇನಾದರೂ ಸಮಸ್ಯೆ ಇದ್ದರೆ ನಾನು ಆ ಸಮಸ್ಯೆ ಮೇಲೆ ಮತ್ತೆ ಮಾತಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.